ಬಾಳೆ ಏನು ಹಾಕಿದ್ದಾರೆ, ಅದು ಫುಲ್ ಫೆನ್ಸಿಂಗು, ಸೋಲಾ ಫೆನ್ಸಿಂಗು ಅಲ್ಲಿವರೆಗೂ. ಸೋಲಾ ಫೆನ್ಸಿಂಗ್ ಏನಾಕಿದೆ ಫುಲ್ ಇವ್ರದ್ದಾನೆ ಬಾಳೆ. 12 ಎಕರೆ ಗುಂಡ್ಲುಪೇಟೆ ಮತ್ತು ಚಾಮರಾಜನಗರ ಹೈವೇಗೆ ಜಸ್ಟು ಅರ್ಧ ಕಿಲೋಮೀಟ್ರು. ಇಲ್ಲಿ ಕಾಣ್ತಿದ್ದಾರೆ, ಇದೆಲ್ಲ ಲೇಔಟ್ ಕೆಲಸ ನಡೀತದೆ. ಲೇಔಟ್ಗೆ ಅಪ್ರೂವಲ್ ಆಗಿದೆ. ಇದು ಮೇನ್ ರೋಡ್, ಇದು ನ್ಯಾಷನಲ್ ಹೈವೇ ಆಗಿದೆ. ಇದು ಲೇಔಟ್ ನಡೀತಾ ಇದೆ. ಒಟ್ಟು 3 ರೋಡ್ ಇದೆ. ಲೇಔಟಲ್ಲಿ ಇಲ್ಲಿಂದ ಜಾಗ ಸಿಗುತ್ತೆ, ಇಲ್ಲಿಂದ ಒಟ್ಟು 3 ರೋಡ್ ಸಿಗುತ್ತೆ. ಜನರ ಪ್ರಾಪರ್ಟಿ. ಗುಂಡ್ಲುಪೇಟೆಗೆ ಜಸ್ಟ್ 10 ಕಿಲೋಮೀಟ್ರ್ ಇದೆ ಟೌನ್ಗೆ. ಸಾಯಿಲ್ ನೋಡಿದ್ದೆ, ಸಾಯಿಲು ಒಳ್ಳೆ ನೀರು. 2 ಇಂಚು 2.5 ಇಂಚು ನೀರು ಓಡ್ತಿದೆ. ಅಕ್ಕಪಕ್ಕ ತೋಟಗಳಿದೆ. ಲೇಔಟ್ ಆಗಿದೆ. ಲೇಔಟ್ ರೆಡಿ ಆಗಿದೆ, ಕನ್ಸ್ಟ್ರಕ್ಷನ್ ಆಗಿದೆ, ಅಟ್ಯಾಚ್ ಇದು. ಹಿಂದ್ಗಡೆ ರೋಡು, ಈ ಕಡೆ ಇನ್ನೊಂದು ರೋಡ್ ಇತ್ತಲ್ಲ, ಇದು ನೋಡಿ, ಎಲ್ಲ ಗೌರ್ಮೆಂಟ್ ರೋಡೇನೆ. ಇದು ಗೇಟ್ ಎಲ್ಲ ಇದೆ. ಸ್ಕ್ವೇರ್ ಬಂದು ಫುಲ್ಲು ಸೋಲಾ ಫೆನ್ಸಿಂಗ್ ಹಾಕ್ಸ್ಬಿಟ್ಟಿದ್ದಾರೆ. ಇವ್ರ ಜಮೀನಿಗೆ ಸಂಬಂಧಪಟ್ಟಂಗೆ 12 ಎಕರೆ ಸಂಬಂಧಪಟ್ಟಂಗೆ. ಈ ಒಳಗಡೆ ಎಂಟ್ರೆನ್ಸು. ಇಲ್ಲಿಂದ ಇವರು ಅಲ್ಲಿವರೆಗೂ ಕೂಡ ರೋಡ್ ಮಾಡಿಸ್ಕೊಂಡಿದ್ದಾರೆ ಇವರೇನೆ. ಒಳಗಡೆ ತಿರ್ಗಾಡೋಕೆ, ಕಾರ್ಗೆ ಅಲ್ಲಿ ತಿರ್ಗಾಡೋಕ್ಕೆ 12 ಎಕರ್ಸ್ ಇದೆ. ಫುಲ್ ನೋಡಿ, ಆ ಮೂಲೆವರೆಗೂ ಕೂಡ ರೋಡ್ ಮಾಡ್ಕೊಂಡಿದ್ದಾರೆ, ಖಾಲಿ ತಿರ್ಗಾಡೋ ಥರ. ಹೈವೇಯಿಂದ ಜಸ್ಟ್ ಒಂದು 1 ಕಿಲೋಮೀಟ್ರ್ ಇದೆ. ಅಲ್ಲಿ ಇದು ಲೇಔಟ್ ನಡೀತಿದೆ. ಲೇಔಟ್ ಪ್ರೊಸೆಸಲ್ಲಿದೆ. ಲೇಔಟ್ ಪ್ರೊಸೆಸ್ ಕೂಡ ಡೇಟಾ ಎಲ್ಲ ರೋಡ್ ಬರುತ್ತೆ ಆ ಕಡೆಯಿಂದ.